ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಅಯೋಧ್ಯೆ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಕೋಲಾರ ಸೈಂಟಿಸ್ಟ್ ಕೊಡುಗೆ. ಕೆಜಿಎಫ್ನ NIRM ಲ್ಯಾಬ್ನಲ್ಲಿ ಗುಣಮಟ್ಟ ದೃಢೀಕರಣ. ತಂದೆ ತಾಯಿ ಆಸ್ತಿ ಬೇಕು, ಆದ್ರೆ ತಾಯಿ ಮಾತ್ರ ಬೇಡ. ಹಣ ಪೆನ್ಷನ್ ಕಿತ್ಕೊಂಡು ಹೆತ್ತ ತಾಯಿಯನ್ನೇ ಬಿಸಾಡಿ ಹೋದ ಮಕ್ಕಳು. ಶ್ರೀರಾಮರ ಕಟೌಟ್ ಹಾಕಲು ಅನುಮತಿಗಳ ಕಡ್ಡಾಯ. ಒಂದು ಧರ್ಮದವರ ಓಲೈಕೆಗೆ ಮುಂದಾದ ಸರ್ಕಾರದ ಕ್ರಮಕ್ಕೆ ವಿವಿಧ ಹಿಂದೂಪರ ಸಂಘಟನೆಗಳ ಆಕ್ರೋಶ. ಅಧಿಕಾರದ ಆಸೆಗಾಗಿ ಪಕ್ಷಾಂತರವಾಗಿಲ್ಲ, ಅಭಿವೃದ್ಧಿ ದೃಷ್ಟಿಯಿಂದ ಪಕ್ಷಾಂತರಗೊಂಡಿದ್ದೇನೆ. ಮಾಜಿ MLC ಪುಟ್ಟಣ್ಣ. ವಾರ್ತೆಗಳ ವಿವರ. ಕೋಲಾರದ ಚಿನ್ನದ ಗಣಿಯಲ್ಲಿ ದಶಕಗಳ ಕಾಲ ಭೂ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸಿರುವ ಡಾಕ್ಟರ್ ಎ ರಾಜನ್ ಬಾಬು ಪ್ರಿನ್ಸಿಪಲ್ ಸೈಂಟಿಸ್ಟ್ ಆಗಿದ್ದು, ಇವರು ಅಯೋಧ್ಯೆ ರಾಮ ಮಂದಿರಕ್ಕೆ ನಿರ್ಮಾಣವಾಗುತ್ತಿರುವ ಪ್ರತಿ ಕಲ್ಲಿನ ಗುಣಮಟ್ಟವನ್ನು ಪರಿಶೀಲಿಸಿ ದೃಢೀಕರಿಸಿದ್ದಾರೆ. ಈ ಕುರಿತು ಒಂದು ವರದಿ. 21ನೇ ಶತಮಾನದಲ್ಲಿ ನಿರ್ಮಾಣವಾಗುತ್ತಿರುವ ಜಗತ್ತಿನ 3ನೇ ಅತಿ ದೊಡ್ಡ ಹಿಂದೂ ದೇವಾಲಯ ಶ್ರೀರಾಮ ಮಂದಿರಕ್ಕೆ ಎಲ್ಲಿಲ್ಲದ ಮಹತ್ವ ಬಂದಿದೆ. ನೂರಾರು ವರ್ಷಗಳ ಭಾರತೀಯರ ಕನಸು ಸಕಾರಗೊಳ್ಳುತ್ತಿದೆ. ಇಂತಹ ಮಂದಿರ ನಿರ್ಮಾಣದ ಹಿಂದೆ ನೂರಾರು ಜನ ಕೆಲಸ ಮಾಡಿದ್ದಾರೆ. ರಾಮ ಮಂದಿರ ಟ್ರಸ್ಟ್ ಪ್ರತಿ ಹಂತದಲ್ಲೂ ಕೂಡ ವಿಶೇಷ ಕಾಳಜಿಯನ್ನು ವಹಿಸಿ ದೇವಾಲಯ ನಿರ್ಮಾಣಕ್ಕೆ ಮುಂದಾಗಿದೆ. ರಾಮ ಮಂದಿರ ನಿರ್ಮಾಣದಲ್ಲಿನ ಪ್ರತಿ ಕಲ್ಲುಗಳ ಗುಣಮಟ್ಟ, ಶೋಧ, ಕಲ್ಲುಗಳ ಬಾಳಿಕೆ ಎಲ್ಲವೂ ಕೂಡ ಪರಿಶೀಲನೆಗೆ ಒಳಪಟ್ಟಿದೆ. ರಾಮಲಲ್ಲನ ವಿಗ್ರಹದ ಕಲ್ಲು ಸಹ ಪರಿಶೀಲನೆಗೆ ಒಳಪಟ್ಟಿದೆ. ಇಂತಹ ಕಲ್ಲುಗಳ ಗುಣಮಟ್ಟದ ಬಗ್ಗೆ ಕೆಜಿಎಫ್ನ NIRM ಪ್ರಯೋಗಾಲಯದಲ್ಲಿ ಡಾಕ್ಟರ್ ಎ ರಾಜನ್ ಬಾಬು ನೇತೃತ್ವದ ತಂಡ ಪರಿಶೀಲನೆ ನಡೆಸಿದೆ. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಹಿಂದೆ ಚಿನ್ನದ ನಾಡು ಕೋಲಾರದ ಬಹುದೊಡ್ಡ ಕೊಡುಗೆ ಇದೆ. ರಾಮಲಲ್ಲನ ವಿಗ್ರಹ ಕೆತ್ತನೆ ಮಾಡಿದ ಕಲ್ಲನ್ನು ಕೋಲಾರದ ವಿಜ್ಞಾನಿ ಅಂತಿಮಗೊಳಿಸಿದ್ದಾರೆ. ರಾಮ ಮಂದಿರಕ್ಕೆ ಕರ್ನಾಟಕ, ತೆಲಂಗಾಣ, ಆಂಧ್ರ, ರಾಜಸ್ಥಾನ ರಾಜ್ಯಗಳ ಕಲ್ಲುಗಳನ್ನು ಬಳಕೆ ಮಾಡಲಾಗಿದೆ. ರಾಮ ಮಂದಿರ ನಿರ್ಮಾಣದಲ್ಲಿ ಕೇವಲ ಕಲ್ಲನ್ನು ಮಾತ್ರ ಬಳಕೆ ಮಾಡಲಾಗಿದೆ. ಬೇರೆ ಯಾವುದೇ ವಸ್ತುವನ್ನು ಬಳಕೆ ಮಾಡಿಲ್ಲ. ಕಲ್ಲಿನಲ್ಲಿ ಇಂಟರ್ ಲಾಕಿಂಗ್ ಸಿಸ್ಟಮ್ ಬಳಸಿ ನಿರ್ಮಾಣ ಮಾಡಲಾಗಿದೆ. ರಾಮ ಮಂದಿರಕ್ಕೆ ಸಿಡಿಲು, ಗುಡುಗು, ಬಿಸಿಲು, ಮಳೆ ಮತ್ತು ಭೂಕಂಪ ಆದರೂ ಏನೂ ಆಗದ ರೀತಿ ನಿರ್ಮಾಣ ಮಾಡಲಾಗಿದೆ. ರಾಮ ಮಂದಿರಕ್ಕೆ 1000ಕ್ಕೂ ಅಧಿಕ ವರ್ಷಗಳ ಆಯಸ್ಸು ಇದೆ. ರಾಮ ಜನ್ಮಭೂಮಿ, ಅದರಲ್ಲಿ ರಾಮ್ ಟೆಂಪಲ್, ಶ್ರೀರಾಮ್ ಟೆಂಪಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಫಸ್ಟ್ ಟೈಮ್ ಅದು ಅವರು ಡಿಸೈನ್ ಮಾಡುವಾಗ ಟೋಟಲ್ ಕಾಂಪ್ಲೆಕ್ಸು ಮತ್ತು ಸ್ಟ್ರಕ್ಚರು ಸ್ಟೋನಲ್ಲಿ ಮಾಡಬೇಕಂತ ಒಂದು ಕಾನ್ಸೆಪ್ಟ್ ಬಂತು. ಸೆಕೆಂಡ್ ಕಾನ್ಸೆಪ್ಟು, ಇದು ಮಾನ್ಯುಮೆಂಟ್ ಮಾಡೋದು ಮಿನಿಮಮ್ 1000 years ಲೈಫ್ ಇರಬೇಕಂತ ಸೆಕೆಂಡ್ ಆಪ್ಷನ್ ಬಂತು. ಥರ್ಡ್, ಇದರಲ್ಲಿ ಸ್ಟೀಲ್ ಯಾವುದು ಯೂಸ್ ಮಾಡಬಾರ್ದಂತ 3 ಕಂಡೀಷನ್ಸ್ ಬಂತು. ಆವಾಗ ಅವ್ರು ನಮ್ಮ ಹತ್ರ ಶ್ರೀರಾಮ್ ಜನ್ಮಭೂಮಿ ಟ್ರಸ್ಟ್ ಇದೆ, ಅಲ್ಲಿಂದ ಚೇರ್ಮನ್ ಅವರು ನಮಗೆ ಕಾಂಟ್ಯಾಕ್ಟ್ ಮಾಡಿದರು. ಅವ್ರಿಗೆ ಬೇರೆ ಕಡೆ ಎಲ್ಲ ಮೀಟಿಂಗ್ ಮಾಡಿದ್ದಾರೆ. IIT, IIC ಎಲ್ಲ ಕಡೆ ಆಲ್ ಬೆಸ್ಟ್ ಬ್ರೈನ್ಸ್ ಇನ್ ದ ಕಂಟ್ರಿ ಎಲ್ಲ ಮೀಟಿಂಗ್ ಮಾಡಿದ್ದಾರೆ. ಮತ್ತು ಅವ್ರಿಗೆ ಅದು ಎಕ್ಸ್ಪರ್ಟೈಸ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಹತ್ರ ಒಂದು ಮೀಟಿಂಗ್ ಮಾಡಿದರು. ಆನ್ಲೈನ್ ಮೀಟಿಂಗ್ ಮಾಡಿದ್ವಿ. ಆವಾಗ ಕೋವಿಡ್ ಇತ್ತು 2021 ಮತ್ತು ಆನ್ಲೈನ್ ಮೀಟಿಂಗಲ್ಲಿ ಎಲ್ಲರೂ ಬಂದರು. IITs ಅವರು, IIC ಅವರು, ಬೇರೆ ಯಾರ್ಯಾರು ಇದ್ದಾರೆ ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ಸ್ ಎಲ್ಲ ಬಂದರು. ನಾನು ಸಹ ಅಟೆಂಡ್ ಮಾಡಿದ್ದೀನಿ. ನಮ್ಮ NIRMದಾಗ ಕೂಡ ಅಟೆಂಡ್ ಮಾಡಿದ್ವಿ. ಆಮೇಲೆ ಆವಾಗ ನಾನು ಒಂದು ಪ್ರೆಸೆಂಟೇಷನ್ ಕೊಟ್ಟೀನಿ. ಇಲ್ಲಿಂದ ಜಸ್ಟ್ 3 minutes ಪ್ರೆಸೆಂಟೇಷನ್. ಮತ್ತು ಅವ್ರು ಹೇಳಿದರು, ಯು ಮಸ್ಟ್ ಅಟೆಂಡ್ ದ ಮೀಟಿಂಗ್ ಅಟ್ ಅಯೋಧ್ಯ ನೆಕ್ಸ್ಟ್ ಡೇ. ಸೊ 21 December 31st ಐ ಅಟೆಂಡೆಡ್ ದ ಮೀಟಿಂಗ್ ಅಟ್ ಅಯೋಧ್ಯ. ನೆಕ್ಸ್ಟ್ ಡೇ ಅಲ್ಲಿ ಅಟೆಂಡ್ ಮಾಡಿದ್ರ ಮೇಲೆ ಅಲ್ಲಿ ಒಂದು ಪ್ರೆಸೆಂಟೇಷನ್ ಸಿಕ್ಕಾಪಟ್ಟೆ ಡಿಸ್ಕಷನ್ಸ್ ಆಯಿತು. ಆಮೇಲೆ ಆಫ್ಟರ್ ಮೈ ಡಿಸ್ಕಷನ್ ಅವರು ಹೇಳಿದರು, ಇವ್ರ ಹತ್ರ ಎಕ್ಸ್ಪರ್ಟೈಸ್ ಇದೆ, ವಿ ಶುಡ್ ಟೇಕ್ ದಿ ಸರ್ವಿಸಸ್ ಆಫ್ ದಿಸ್ ಪೀಪಲ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ದಿಸ್ ಟೆಂಪಲ್ ಅಂತ ಹೇಳಿದರು. ಆವಾಗ ಒಂದು MOU ನಾವು ಸೈನ್ ಮಾಡಿದ್ರಿ ಆನ್ ಬಿಹಾಫ್ ಆಫ್ ರಾಮ್ ಜನ್ಮಭೂಮಿ ಟ್ರಸ್ಟ್. ಅಲ್ಲಿ ಮೇನ್ ಕಾಂಟ್ರಾಕ್ಟರ್ಸು, ಎಕ್ಸಿಕ್ಯೂಟರ್ಸು L&T.
ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸು ಟಾಟಾಸು TCS ಇವರಿಬ್ಬರು ಮಾಡ್ತಾರೆ. ಈಗ ನಾವು MOU ಮಾಡಿದ್ವಿ, ಅಲ್ಲಿಂದ ಮತ್ತು ಇದು ಕಂಪ್ಲೀಟ್ ರಾಕ್ ಕ್ವಾಲಿಟಿ ಅಸೆಸ್ಮೆಂಟ್, ರಾಕ್ ಕ್ವಾಲಿಟಿ ಟೆಸ್ಟಿಂಗ್ ಆ್ಯಂಡ್ ಎಕ್ಸ್ಪರ್ಟ್ ಅಡ್ವೈಸ್ ನಿಮ್ಮ ಹತ್ರ ನಮ್ಗೆ ಕೊಡಬೇಕಂತ ನಮ್ಗೆ ಹೇಳಿದರು. ಅದು ನಾವು ಒಪ್ಕೊಂಡಿದ್ವಿ. ಆಮೇಲೆ ಏಪ್ರಿಲ್ 2022 ವರ್ಕ್ ಶುರು ಮಾಡಿದ್ವಿ. ನಾವು ಹೋಗುವಾಗ ಅಲ್ಲಿ ಏನಿಲ್ಲ, ಫೌಂಡೇಶನ್ ಶುರು ಇಲ್ಲ, ಏನೆಲ್ಲ ಸ್ಟಾರ್ಟ್ ಮಾಡಿಲ್ಲ. ಆವಾಗ ಫೌಂಡೇಶನ್ ಫಸ್ಟ್ ಲೇಯರಿಂದ ನಾವು ಶುರು ಮಾಡಿದ್ವಿ. ಇಲ್ಲಿ 3 ಟೈಪ್ಸ್ ಆಫ್ ಸ್ಟೋನ್ಸು ಯೂಸ್ ಮಾಡಿದ್ವಿ. ಯಾಕೆಂದರೆ ಫಸ್ಟು ಫೌಂಡೇಶನ್ಗೆ ಒಂಥರ ಸ್ಟೋನ್ಸ್ ಯೂಸ್ ಮಾಡಬೇಕು, ಸೂಪರ್ ಸ್ಟ್ರಕ್ಚರ್ ಒಂಥರ ಅದು ಕಾರ್ವಿಂಗ್ ಬರಬೇಕು, ಕಾಲಮ್ಸು ಬೀಮ್ಸ್ ಎಲ್ಲ ಬರ್ತಲ್ಲ ಅದಕ್ಕೆ ಒಂದು ಸತಿ ಯೂಸ್ ಮಾಡಬೇಕು, ಮತ್ತು ಡೆಕೋರೇಟಿವ್ ಸ್ಟೋನ್ಸು. ಸೊ 3 ಟೈಪ್ಸ್ ಆಫ್ ಸ್ಟೋನ್ಸ್ ನಾವು ಐಡೆಂಟಿಫೈ ಮಾಡಿದ್ವಿ, ಅವ್ರು ಸೋರ್ಸ್ ಮಾಡಿದ್ದಾರೆ. ಇದರಲ್ಲಿ ನೋಡಿದರೆ 1000 years ಲೈಫ್ ಬರಬೇಕಂದ್ರೆ ನಾವು ಡೀಲಿಂಗ್ ಮಾಡೋದು ಒಂದು ನ್ಯಾಚುರಲ್ ಸ್ಟೋನಲ್ಲಿ. ಕಾಂಕ್ರೀಟ್ ಸ್ಟ್ರಕ್ಚರಲ್ಲಿ ನಿಮಗೆ ಏನು ಬೇಕೋ ಅದು ಮಾಡ್ಬೋದು, ಸ್ಟೀಲಲ್ಲಿ ಏನು ಮಾಡ್ಬೋದು ಅದು ಮಾಡ್ಬೋದು. ಇದು ನ್ಯಾಚುರಲ್ ಸ್ಟೋನಲ್ಲಿ ನಾವು ಹುಡ್ಕೊಂಡು ಹೋಗಬೇಕಲ್ಲ, ಎಲ್ಲಿ ನಿಮಗೆ ಕರೆಕ್ಟ್ ಸ್ಟೋನ್ ಸಿಕ್ಕುತ್ತೋ, ಇದು ಪ್ರಾಪರ್ಟಿ ಮ್ಯಾಚ್ ಆಗುತ್ತೋ ಅದನ್ನು ಮಾತ್ರ ನಾವು ಯೂಸ್ ಮಾಡ್ಬೋದು. ಸೊ ಅದನ್ನು ನೋಡಿದರೆ ನಾವು ಒಂದು SOP ನಾವು ಮಾಡಿದ್ವಿ, ಆಪ್ರೇಟಿಂಗ್ ಪ್ರೊಸೀಜರ್ ಒಂದು ಇಲ್ಲಿ ಡಿಸೈನ್ ಮಾಡಿದ್ವಿ. ಡಿಸೈನ್ ಮಾಡಿಬಿಟ್ಟು ನಾನು ಇಲ್ಲಿ ಡಿಸೈನ್ ಮಾಡುವಾಗ ಫಸ್ಟು ಮಾಸ್ಟರ್ ಸ್ಯಾಂಪಲ್ ಲ್ಯಾಬ್ ಟೆಸ್ಟಿಂಗ್. ನಮ್ಮ ಹತ್ರ ಇರೋದು ಲ್ಯಾಬ್ ಬೆಸ್ಟ್ ಲ್ಯಾಬೊರೇಟ್ರಿ ಇನ್ ಸೌತ್ ಏಷ್ಯಾ ಫಾರ್ ಡ್ಯಾಮೇಜ್ ಸ್ಟೋನ್ ಟೆಸ್ಟಿಂಗ್ ಅಷ್ಟು ಫೆಸಿಲಿಟೀಸ್ ನಮ್ಮ ಹತ್ರ ಇದೆ. ಇಲ್ಲಿ ಟೆಸ್ಟಿಂಗ್ ಮಾಡೋಣ. ಟೆಸ್ಟಿಂಗಲ್ಲಿ ಯಾವ ಸ್ಯಾಂಪಲ್ ಕ್ಲಿಯರ್ ಆಗುತ್ತೋ ಅದು ಸ್ಯಾಂಪಲ್ಲು ಯಾವ ಕ್ವಾರಿಯಿಂದ ಬಂತು ಆ ಕ್ವಾರಿಯಲ್ಲಿ ಹೋಗಿ ಮತ್ತು ಬ್ಲಾಕ್ಸ್ ಬರುತ್ತಲ್ಲ ಅಲ್ಲಿ ಹೋಗಿ ಫೀಲ್ಡ್ ಟೆಸ್ಟಿಂಗ್ ಮಾಡ್ತೀವಿ. ಅಲ್ಲಿ ಫ್ಲಾಸ್ ಇರ್ಬೋದು, ಮೈಕ್ರೋ ಕ್ರಾಕ್ಸ್ ಇರ್ಬೋದು, ಇಂಟ್ರೂಷನ್ಸ್ ಇರ್ಬೋದು, ಬೇರೆ ಏನು ಡಿಫೆಕ್ಟ್ಸ್ ಇರಬಾರ್ದು, ಸ್ಟ್ರೆಂತ್ ಇರಬೇಕು, ಇಂಟಿಗ್ರಿಟಿ ಇರಬೇಕು, ಸೌಂಡ್ನೆಸ್ ಇರಬೇಕು, ವಾಟರ್ ಅಬ್ಸರ್ಷನ್ ಇರಬೇಕು, ಕೆಲವು ಪ್ರಾಪರ್ಟೀಸ್ ಇದೆ. ಅದು ನಾವು ಮಾಡಬೇಕಾಗಿತ್ತು. ಅದು ಹೋಗಿ ಸೈಟಲ್ಲಿ ಮಾಡ್ತೀವಿ. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ತಾಯಿಗೆ ಇರೋ ಆಸ್ತಿ ಪಾಲು ಮಾಡಿಕೊಳ್ಳೋಕೆ ರೆಡಿ, ಆದ್ರೆ ಹಣ್ಣು ಮುದುಕಿ ಮಾತ್ರ ಬೇಡ. ಆಕೆಗೆ ಬರುತ್ತಿದ್ದ ಪೆನ್ಷನ್ ಇಟ್ಕೊಂಡ್ರು, ಮನೆಗೆ ಅಂತ ಮಂಜೂರಾಗಿದ್ದ ಹಣ ಭಾಗ ಇಟ್ಕೊಂಡ್ರು. ಆದ್ರೆ ತಾಯಿ ಮಾತ್ರ ಬೇಡ ಅಂತ ತಾಯಿಯಲ್ಲಿ ಊರ ಹುಣಸೆ ಮರದ ಕೆಳಗೆ ಬಿಟ್ಟೋದ್ರು. ಮಾಹಿತಿ ತಿಳಿದು ಕೆಲವು ಸಂಘಟನೆಗಳು, ಹಿರಿಯರ ರಕ್ಷಣಾ ಇಲಾಖೆಗಳು ಆಕೆಯನ್ನ ರಕ್ಷಿಸಿ ಮಕ್ಕಳಿಬ್ಬರನ್ನ ಬಂಧಿಸಿ ಠಾಣೆಗೆ ಕರೆದೊಯ್ದಿದ್ದಾರೆ. ಇಂತಹ ಅಮಾನವೀಯ ಘಟನೆ ಎಲ್ಲಿ ನಡೆದಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಇಲ್ಲೊಂದು ಗ್ರಾಮದಲ್ಲಿ ಹೆಣ್ಣು ಮಕ್ಕಳೇ ತಾಯಿ ಹತ್ತಿರ ಇದ್ದ ಹಣ ಆಸ್ತಿ ಕಿತ್ತುಕೊಂಡು ಹಣ್ಣು ಮುದುಕಿಯಾಗಿದ್ದ ಹೆತ್ತ ತಾಯಿಯನ್ನೇ ಬೀದಿಗೆ ತಳ್ಳಿದ ಘಟನೆ ಚಿಕ್ಕಬಳ್ಳಾಪುರ ತಾಲೂಕು ಲಿಂಗಶೆಟ್ಟಿಪುರದಲ್ಲಿ ನಡೆದಿದೆ. ಈ ಹಿರಿಯ ಅಜ್ಜಿ ಹೆಸರು ಲಕ್ಷ್ಮೀದೇವಿ. ಈಕೆಗೆ ಸುಮಾರು 80 ವರ್ಷ ವಯಸ್ಸಾಗಿರಬಹುದು. ಈಕೆಗೆ 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಈಕೆಯ ಗಂಡ ಮತ್ತು 2 ಗಂಡು ಮಕ್ಕಳು ತೀರಿ ಹೋಗಿದ್ದಾರೆ. 2 ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಕೊಡಲಾಗಿದೆ. ಈಕೆ ಒಬ್ಬಳೇ ಅರಕಲು ಮುರುಕಲು ಮನೆಯಲ್ಲಿ ವಾಸಿಸುತ್ತಿದ್ದಳು. 2 ವರ್ಷದ ಹಿಂದೆ ಹಿಡಿದ ಮಳೆ ಚಳಿಯಿಂದ ಇದ್ದೊಂದ ಮನೆಯೂ ಬಿದ್ದು ಹೋಗಿತ್ತು. ಆವತ್ತಿನಿಂದ ಈ ಅಜ್ಜಿಯನ್ನ ಇವರ ಸಂಬಂಧಿ ಮೊಮ್ಮಗಳು ಗೀತಾ ಅನ್ನೋರು ನೋಡಿಕೊಳ್ಳುತ್ತಿದ್ದರು. ಇನ್ನು ಬಿದ್ದು ಹಾಳಾದ ಮನೆ ನಿರ್ಮಾಣಕ್ಕೆಂದು ಸರ್ಕಾರ 5 ಲಕ್ಷ ಮಂಜೂರು ಮಾಡಿದ್ದು 2 ಲಕ್ಷ ಬಿಡುಗಡೆ ಮಾಡಿತ್ತು. ಇಷ್ಟೋ ದಿನ ತನ್ನ ತಾಯಿ ಏನಾಗಿದ್ದಾಳೆ ಅನ್ನೋದನ್ನ ಮರೆತಿದ್ದ ಮಕ್ಕಳು ಕಲಾವತಿ ಮತ್ತು ಲಕ್ಷ್ಮೀಕಾಂತಮ್ಮ ಇದ್ದಕ್ಕಿದ್ದಂತೆ ಬಂದು ಅಮ್ಮನಿಗೆ ಎಲ್ಲಿಲ್ಲದ ಪ್ರೀತಿ ತೋರಿಸಿ ತಮ್ಮ ಗಂಡನ ಮನೆಗೆ ಕರೆದೊಯ್ದರು. ಆಕೆ ಖಾತೆಯಲ್ಲಿದ್ದ ಹಣವನ್ನ ಡ್ರಾ ಮಾಡಿದ್ರು. ಆಕೆಗೆ ಬರುತ್ತಿದ್ದ ಪೆನ್ಷನ್ ಹಣ ಕಿತ್ತುಕೊಂಡ್ರು. ನಂತರ ಪೋಸ್ಟ್ ಆಫೀಸ್ನಲ್ಲಿ ಇದ್ದ ಹಣವನ್ನೂ ಕಿತ್ತುಕೊಂಡ್ರು. ಸರಿಯಾಗಿ ಊಟ ಹಾಕದೆ ಕಾಟ ಕೊಟ್ರು. ಸಾಲದಕ್ಕೆ ಮಗಳು ಅಳಿಯ ಸೇರಿಕೊಂಡು ತಲೆ ಮೇಲೆ ಮೊಟಕಿದ್ರು. ಇನ್ನ ಇವಳಿಂದೇನೂ ಪ್ರಯೋಜನ ಇಲ್ಲ ಅಂತ 2 ದಿನಗಳ ಹಿಂದೆ ಆಟೋದಲ್ಲಿ ಕರೆತಂದು ಊರಲ್ಲಿದ್ದ ಹುಣಸೆ ಮರದ ಕೆಳಗೆ ಬಿಸಾಡಿ ಹೊರಟೋಗಿದ್ದಾರ. 2 ದಿನಗಳಿಂದ ಉಪವಾಸವಿದ್ದ ಅಜ್ಜಿಯನ್ನ ಮತ್ತೆ ಅದೇ ಗ್ರಾಮದ ಗೀತಾ ಅನ್ನೋರು ಊಟ ಕಾಫಿ ಟೀ ಕೊಟ್ಟು ನೋಡಿಕೊಂಡಿದ್ದರು. ಈಕೆಯ ದುಸ್ಥಿತಿ ಬಗ್ಗೆ ಕೆಲ ಮುಖಂಡರು ಹಿರಿಯ ನಾಗರಿಕರ ರಕ್ಷಣಾ ಇಲಾಖೆಗೆ ಮಾಹಿತಿ ನೀಡಿದ್ರು.
ಹಿರಿಯ ನಾಗರಿಕರ ರಕ್ಷಣಾ ಸಮಿತಿ ಹೆಲ್ಪ್ಲೈನ್ ಅಧಿಕಾರಿ ಗ್ರಾಮಕ್ಕೆ ಬಂದು ಅಜ್ಜಿಯ ಪರಿಸ್ಥಿತಿ ನೋಡಿ ಗ್ರಾಮಾಂತರ ಪೊಲೀಸರಿಗೆ ಮಾಹಿತಿ ನೀಡಿದರು. ಪೊಲೀಸರು ಗಂಡನ ಮನೆಯಲ್ಲಿದ್ದ ಇಬ್ಬರು ಹೆಣ್ಣು ಮಕ್ಕಳನ್ನ ಕರೆಸಿ ವಿಚಾರಣೆ ನಡೆಸಿದಾಗ ಇಬ್ಬರಲ್ಲಿ ಯಾರೂ ಆಕೆಯನ್ನ ನೋಡಿಕೊಳ್ಳಲು ಒಪ್ಪಲಿಲ್ಲ ಅಂತ ಠಾಣೆಗೆ ಕರೆಸಿ ದೂರು ದಾಖಲಿಸಿಕೊಂಡಿದ್ದಾರೆ. ಇಲ್ಲಿನ ಯಮ್ಮನ ವಸ್ತುಸ್ಥಿತಿ ನೋಡಿದರೆ ಆ ಹೆಣ್ಣು ಮಕ್ಕಳು ಬರೀ ಆಸ್ತಿಗಾಗಷ್ಟೇ ಆ ಸಮಯ ಸಂದರ್ಭ ಮಾಡ್ಕೊಂಡು ಅದೇನೋ ಮನೆ ಬಿದ್ದೋಗುತ್ತೆ, ಸರ್ಕಾರದ ಏನು ಅನುದಾನ ಬಂತು ಅದೇನು ಸ್ವಲ್ಪ ಬಿಡುಗಡೆ ಮಾಡಿಕೊಂಡು ಹೋಗಿದ್ರೆ ಹಂಚ್ಕೊಂಡು. ಆದರೆ ಯಮ್ಮ ನೋಡ್ಕೋಬೇಕಂದ್ರೆ ಈಗ ಇರೋದು ಪೂರ್ತಿ ಅದು ಬರ್ಕೊಟ್ಬಿಟ್ರೆ ಇದ್ದಿದ್ದು ಬೀದಿ ಪಾಲು. ಈಗ ಅರ್ಧಕ್ಕೆ ನಿಂತಿರೋದೇ ಒಳ್ಳೇದಾಯಿತು. ಈಗ ಆ ಎಮ್ಮನ್ನು ಯಾರು ನೋಡ್ಕೊಳ್ತಾರೋ ನೋಡ್ಕೊಳ್ಳಿ, ಇಲ್ಲ ಅವರೇ ನೋಡ್ಕೊಳ್ತೇವೆ ಅಂದರೆ ಅದಕ್ಕೊಂದು ಸೆರಾ ಫಾರ್ಮಾಲಿಟಿ ಮಾಡಿ ನೋಡ್ಕೊಳ್ಳಿ. ಮುಂದೆ ಒಂದು 6 ತಿಂಗಳು ವರ್ಷ ನಾವು ಅಬ್ಸರ್ವೇಷನ್ ಇಟ್ಕೊಳ್ತೀವಿ. ಊರ ಜನರೆಲ್ಲ ಸೇರಿ ಇಬ್ಬರು ಮಕ್ಕಳಿಗೆ ತರಾಟೆಗೆ ತೆಗೆದುಕೊಂಡು ಆಕೆ ಖಾತೆಯಲ್ಲಿದ್ದ ಹಣ ಏನ್ ಮಾಡಿದ್ರಿ, ಪೋಸ್ಟ್ ಆಫೀಸ್ನಲ್ಲಿ ಇದ್ದ ಹಣ ಏನಾಯ್ತು ಅಂತ ಕೇಳುತ್ತಿದ್ದಂತೆ ತಬ್ಬಿಬ್ಬಾದ ಮಗಳು ಕಲಾವತಿ ಇನ್ಮುಂದೆ ತಾಯಿಯನ್ನ ಸಾಕಿಕೊಳ್ತೇವೆ, ಬೀದಿಗೆ ಬಿಡೋಲ್ಲ, ಮನೆಯಲ್ಲಿ ಕಿರುಕುಳ ನೀಡೋಲ್ಲ ಅನ್ನೋ ಹೇಳಿಕೆ ನೀಡಿದ್ದಾರ. ಇವತ್ತು ಕರ್ಕೊಂಡು ಹೋಗ್ತೀರಾ? ಪೆಟ್ಟಿಗೆ ಎಲ್ಲ ತಗೊಂಡು ಹೋಗ್ತೀರಾ? ದೊಡ್ಡ ಮಗಳ ನೀನು? ಏನು ನಿಮ್ಮ ಹೆಸರು? ಕಲಾವತಮ್ಮ ಸರ್. ಯಾವ ಊರಿಗೆ? ಬುಳ್ಳಳ್ಳಿ. ಓಕೆ. ಎಲ್ಲಿ ಬುಳ್ಳಳ್ಳಿ? ಮಕ್ಕಳಿಬ್ಬರು ತಾಯಿಯನ್ನ ಸಾಕಿಕೊಳ್ಳುವ ಭರವಸೆ ನೀಡಿದ್ರೂ ಗ್ರಾಮದವರಿಗೆ ನಂಬಿಕೆ ಬಂದಿಲ್ಲ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಜನವರಿ 22ರಂದು ಸೋಮವಾರ ಅಯೋಧ್ಯೆಯ ಶ್ರೀರಾಮ ಮಂದಿರ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ವಿವಿಧ ಹಿಂದೂ ಪರ ಸಂಘಟನೆ ಮುಖಂಡರು ಹಾಗೂ ಶ್ರೀರಾಮ ಭಕ್ತರು ನಗರ ಹಾಗೂ ಗ್ರಾಮಾಂತರ ಪ್ರದೇಶದಲ್ಲಿ ಶ್ರೀರಾಮರ ಬ್ಯಾನರ್ ಕಟೌಟ್ಗಳನ್ನು ಹಾಕಲು ನಗರಸಭೆ ಮತ್ತು ಪೊಲೀಸ್ ಇಲಾಖೆಯಿಂದ ಅನುಮತಿ ಕಡ್ಡಾಯವಾಗಿದೆ ಎನ್ನುವ ಆದೇಶಗಳಿಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಅಧಿಕಾರದಲ್ಲಿ ಹಿಂದೂ ಧರ್ಮದ ಭಾವನೆಗಳಿಗೆ ಧಕ್ಕೆಯುಂಟು ಮಾಡುವುದಲ್ಲದೆ ಒಂದು ಧರ್ಮದವರ ಓಲೈಕೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಶ್ರೀರಾಮ ಭಕ್ತರು ಕೋಲಾರದಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ. ರಾಜಕೀಯ ಮುಖಂಡರು ನಾಯಕರ ಬ್ಯಾನರ್ಗಳನ್ನು ಯಾವುದೇ ಅನುಮತಿ ಪಡೆಯದೆ ನಗರದಲ್ಲಿ ಅಳವಡಿಸುತ್ತಾರೆ. ಅಂದು ಇಲ್ಲದ ಅನುಮತಿ ಈಗ ಮಾತ್ರ ಶ್ರೀರಾಮರ ಬ್ಯಾನರ್ ಅಳವಡಿಸಲು ಕಡ್ಡಾಯ ಏಕೆ ಎನ್ನುವುದು ಸರಿಯಲ್ಲ. ಗ್ರಾಮೀಣ ಭಾಗದಲ್ಲಿ ಶ್ರೀರಾಮರ ಬ್ಯಾನರ್ ಅಳವಡಿಸಲು ಆಯಾ ಪಂಚಾಯಿತಿಗಳಲ್ಲಿ ಅನುಮತಿ ಪಡೆಯಬೇಕು ಎಂದು ಪೊಲೀಸರು ಸೂಚಿಸಿದ್ದಾರೆ. ಒಂದು ವೇಳೆ ಅನುಮತಿ ಪಡೆಯದೆ ಬ್ಯಾನರ್ ಅಳವಡಿಸಿದ್ದೇ ಆದಲ್ಲಿ ಆಯೋಜಕರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕಿರಿಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಬ್ಯಾನರ್ ಅಳವಡಿಸಿ ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಎದುರಾದರೆ ಆಯಾ ಗ್ರಾಮಗಳ ಬೀಟ್ ಪಿಸಿಗಳು ಪಿಎಸ್ಐಗಳು ಜವಾಬ್ದಾರರಾಗಿರುತ್ತಾರೆ ಎಂದು ಸೂಚನೆ ನೀಡಿರುವುದರಿಂದ ಗ್ರಾಮೀಣ ಭಾಗದಲ್ಲಿ ಶ್ರೀರಾಮ ಅದ್ದೂರಿ ಆಚರಣೆಗೆ ಹಿನ್ನಡೆಯಾಗಿದೆ ಎಂಬುದು ಶ್ರೀರಾಮ ಭಕ್ತರ ಆರೋಪವಾಗಿದೆ. ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಒಂದು ಅಧಿಸೂಚನೆ ಹೊರಡಿಸಿದೆ. ಪ್ರತಿಯೊಂದು ಫ್ಲೆಕ್ಸು ಮತ್ತು ಬ್ಯಾನರು ಅಥವಾ ಕಟೌಟ್ ನಿರ್ಮಾಣ ಮಾಡಿದ್ರೆ ಸ್ಥಳೀಯವಾಗಿ ಇನ್ನು ಪರವಾನಗಿ ಪಡಿಬೇಕಂದ್ಬಿಟ್ಟು. ಇದು ಎಷ್ಟು ಮಾತ್ರ ಸಮಾಜ ಇವತ್ತು ರಾಮ ಮಂದಿರ ಕಟ್ಟೋದೇ ನಮ್ಮ ಏನು ಕಾಂಗ್ರೆಸ್ಸು ಟೀಮ್ಗೆ ಏನು ಸಹಿಸ್ಕೊತಾ ಇಲ್ಲ. ಅಂಥದ್ರಲ್ಲಿ ಇವತ್ತು ಎಲ್ಲ ಕಡೆ ಇವತ್ತು ಇಡೀ ದೇಶ ಇವತ್ತು ಪ್ರಪಂಚ ರಾಮರ ಮಂದಿರದ ಬಾಲರಾಮನ ಪ್ರತಿಷ್ಠಾಪನೆಗೆ ಕಾದು ಕುಳಿತಿದೆ ಜಾತಕ ಪಕ್ಷಿಗಳಂತೆ. ಅಂಥದ್ರಲ್ಲಿ ಬಂದು ಇವರು ಇಲ್ಲಿ ಸಲದ ಎಲ್ಲಿ ಪ್ರಚಾರ ಸಿಕ್ಬಿಡ್ತದಂತೆ. ಪ್ರಚಾರಕ್ಕೆ ಯಾರು ಮಾಡ್ತಾ ಇಲ್ಲ. ಒಂದು ರಾಮ ಹಿಂದೂಗಳ ಪ್ರತೀಕ. ಸೊ ಹಂಗಾಗಿ ಆ ರಾಮರ ಒಂದು ಪ್ರತಿಷ್ಠಾಪನೆ ರಾಮನ ಪ್ರತಿಷ್ಠಾಪನೆ ಅಲ್ಲಿ ಆಗಬೇಕು, ರಾಮ ಮಂದಿರ ಆಗಬೇಕಂದ್ಬಿಟ್ಟು ಸುಮಾರು ವರ್ಷಗಳ 500 ವರ್ಷಗಳ ಪರಿಶ್ರಮ ಬಲಿದಾನಗಳ ಒಂದು ಪರಿಶ್ರಮ ಇವತ್ತು ರಾಮ ಮಂದಿರ ಆಗ್ತಾ ಇರೋದು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಶಿಕ್ಷಕರ ಕ್ಷೇತ್ರದ ಚುನಾವಣೆ ಫೆಬ್ರವರಿ 16ರಂದು ನಡೆಯಲಿದೆ. ಕಳೆದ 4 ಬಾರಿ ಸತತವಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದೇನೆ. ಮತ್ತೊಮ್ಮೆ ಅವಕಾಶ ಕೊಟ್ಟರೆ ಶಿಕ್ಷಕರ ಜೊತೆಗೂಡಿ ಕೆಲಸ ಮಾಡಲು ಶತಸಿದ್ಧನಾಗಿರುತ್ತೇನೆ ಎಂದು ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ ಹೇಳಿದ್ರು.
ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ತಾಲೂಕಿನ ಚಪ್ಪರದಕಲ್ಲು ಸರ್ಕಲ್ ಬಳಿಯ ಶ್ರೀ ನಾರಾಯಣ ಪಿಯು ಕಾಲೇಜ್ ಆವರಣದಲ್ಲಿ ಫೆಬ್ರವರಿ 16ರಂದು ನಡೆಯಲಿರುವ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಶಿಕ್ಷಕರಲ್ಲಿ ಮತಯಾಚಿಸಿ ಮಾತನಾಡಿದ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ, ಶಿಕ್ಷಕರ ಸಮಸ್ಯೆಗಳ ಪರಿಹಾರಕ್ಕಾಗಿ ಶಿಕ್ಷಕರ ಪರವಾಗಿ ನಿಂತು ಕೆಲಸ ಮಾಡ್ತಿದ್ದಾನೆ. ರಾಯಚೂರು, ಬೀದರ್, ಬೆಳಗಾಂ ಇತರೆ ಕಡೆಗಳಿಂದ ಬರುವ ಶಿಕ್ಷಕರ ಸಮಸ್ಯೆಗೆ ಪರಿಹಾರ ಕೊಟ್ಟಿದ್ದೇವೆ. ನನ್ನ ಕೊನೆ ಉಸಿರು ಇರುವ ತನಕ ಶಿಕ್ಷಕರಿಗೆ ಮೋಸ ಮತ್ತು ಅನ್ಯಾಯವನ್ನು ಮಾಡುವುದಿಲ್ಲ ಎಂದರು. ನಾನು ನನ್ನ ಜೀವನದಲ್ಲಿ ಸಮಸ್ಯೆನ ಹುಡುಕಿ ಪರಿಹಾರ ಮಾಡೋಂಥ ಕೆಲಸ ಮಾಡಿದ್ದೀನಿ, ಮತ್ತೆ ತಂದಂಥ ಸಮಸ್ಯೆಗಳನ್ನ ಪರಿಹಾರ ಮಾಡೋಂಥ ಕೆಲಸ ಮಾಡಿ. ಎಲ್ಲೂ ಕೂಡ ನಾನು ಜಾತಿ, ಧರ್ಮ, ಪಕ್ಷ ಏನೂ ಮಾಡಿಲ್ಲ. ಒಬ್ಬ ಟೀಚರ್ ಅಂತ ಬಂದ್ರೆ ಈ ರಾಜ್ಯದ ಯಾವುದೇ ಮೂಲೆಯ ಟೀಚರ್, ಪ್ರೈಮರಿ, ಹೈಸ್ಕೂಲು, ಮತ್ತೊಂದು ಮಗದೊಂದು ಯಾವ್ದಾನ ಇರಲಿ, ಅವ್ರು ನನ್ನ ಫ್ಯಾಮಿಲಿ ಮೆಂಬರ್, ಅವ್ರ ಕಷ್ಟ ನನ್ನ ಕಷ್ಟ ಅಂತ ಮಾಡಿದ್ದೀನಿ ಪರಿಹಾರ. ಬೆಂಗಳೂರು ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿಗೌಡ ಮಾತನಾಡಿ, ವಿಧಾನ ಪರಿಷತ್ ಮಾಜಿ ಸದಸ್ಯ ಪುಟ್ಟಣ್ಣ ಅವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಕೆಲಸ ಮಾಡಿದ್ದಾರೆ. ಪುಟ್ಟಣ್ಣ ಗೆದ್ದರೆ ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ಸಚಿವರಾಗುತ್ತಾರೆ ಎಂದರು. ಈ ವೇಳೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಿವೃತ್ತ ಉಪನಿರ್ದೇಶಕ ಗಂಗಮಾರೇಗೌಡ, ತಾಲೂಕು ಖಾಸಗಿ ಶಾಲೆಗಳ ಸಂಘದ ಅಧ್ಯಕ್ಷ ರಾಮಚಂದ್ರಗೌಡ, ಕಾರ್ಯದರ್ಶಿ ಕೆಂಪೇಗೌಡ ಅಶೋಕ್, ವಿಹಾನ್ ಪಬ್ಲಿಕ್ ಶಾಲೆಯ ಅಧ್ಯಕ್ಷ ಪ್ರೊಫೆಸರ್ ಪ್ರತಾಪ್ ಯಾದವ್ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ನೆಲಮಂಗಲ ತಾಲೂಕಿನ ತ್ಯಾಮಗುಂಡ್ಲು ಹೋಬಳಿ ಬೈರನಾಯಕನಹಳ್ಳಿಯಲ್ಲಿ ಮಾಜಿ ಸಚಿವ ದಿವಂಗತ ಸಿ ಚನ್ನಿಗಪ್ಪರ ಪುತ್ರ ವೇಣುಗೋಪಾಲ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೊಳ್ಳುತ್ತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ. ತಮ್ಮ ಸ್ವಗ್ರಾಮ ನೆಲಮಂಗಲ ತಾಲೂಕು ತ್ಯಾಮಗುಂಡ್ಲು ಹೋಬಳಿ ಬೈರನಾಯಕನಹಳ್ಳಿಯ ಮನೆಯ ಆವರಣದಲ್ಲಿ ಡಿಸಿ ಚನ್ನಿಗಪ್ಪರ ಸ್ಮಾರಕಕ್ಕೆ ಪುತ್ರ ವೇಣುಗೋಪಾಲ್ ಧಾರ್ಮಿಕವಾಗಿ ಪೂಜೆ ಸಲ್ಲಿಸಿ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ ಮುಂದಿನ ರಾಜಕೀಯ ನಡೆ ಬಗ್ಗೆ ತಿಳಿಸಿದ್ರು. ನಂತರ ಮಾತನಾಡಿದ ಡಿಸಿ ವೇಣುಗೋಪಾಲ್, ಗ್ರಾಮೀಣ ಭಾಗದ ಮಕ್ಕಳಿಗೆ ತಾಂತ್ರಿಕ ಶಿಕ್ಷಣವನ್ನು ಕಡಿಮೆ ವೆಚ್ಚದಲ್ಲಿ ನೀಡುವ ಸಲುವಾಗಿ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ತಾಂತ್ರಿಕ ಕಾಲೇಜನ್ನು ಪ್ರಾರಂಭ ಮಾಡಿದ್ದೇವೆ. ನಮ್ಮ ತಂದೆ ಸಿ ಚನ್ನಿಗಪ್ಪರವರು ಸಿದ್ಧಗಂಗಾ ಮಠದಲ್ಲಿ ಓದಿ ಪದವೀಧರರಾಗಿದ್ದರು. ಸಿದ್ಧಗಂಗಾ ಶ್ರೀಗಳ ತ್ರಿವಿಧ ದಾಸೋಹವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಗ್ರಾಮೀಣ ಜನತೆಗೆ ಜ್ಞಾನ ದಾಸೋಹ ನೀಡಿದ್ದಾರೆ ಎಂದರು. ರಾಜಕೀಯವಾಗಿ ತ್ಯಾಮಗುಂಡ್ಲು ಕ್ಷೇತ್ರದ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ದೆ. ಮುಂದಿನ ದಿನಗಳಲ್ಲಿ ನಮ್ಮ ತಂದೆಯವರ ಆಶಯದಂತೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹಾಗೂ ವರಿಷ್ಠರಾದ ಕುಮಾರಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಜೆಡಿಎಸ್ ಪಕ್ಷದಲ್ಲೇ ಮುಂದುವರೆದು ತುಮಕೂರು ಅಥವಾ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಎಂದರು. ಸರ್, ಇವತ್ತು ಸನ್ಮಾನ್ಯ ಮೋದಿಜಿಯವರು, ಸನ್ಮಾನ್ಯ ನಮ್ಮ ದೇವೇಗೌಡ ಅಪ್ಪಾಜಿಯವರು, ನಮ್ಮ ಕುಮಾರಣ್ಣವರು ಇವತ್ತು ಎರಡೂ ಪಕ್ಷಗಳು ಇವತ್ತು ಹೊಂದಾಣಿಕೆ ಮಾಡ್ಕೊಂಡು ಇವತ್ತು ಲೋಕಸಭೆ ಚುನಾವಣೆಯನ್ನು 2024ರಲ್ಲಿ ನಾವೆಲ್ಲ ನಡೆಸ್ತಾ ಇದ್ದೇವೆ. ನಿಜಕ್ಕೂ ಸ್ವಾಗತ. ಯಾಕೆಂದರೆ ಮೋದಿಜಿ ಕೊಟ್ಟಂಥ ವಿಕಸಿತ ಒಂದು ಯೋಜನೆ ಇದು ಇವತ್ತು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೆ, ರೈತರಿಗೆ, ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗಿದೆ. ಇವತ್ತು ವಿಶ್ವವಿಖ್ಯಾತ ನಮ್ಮ ಭಾರತ ದೇಶ ಇವತ್ತು ನಂಬರ್ 1 ದೇಶ ಆಗಬೇಕು ಅಂದರೆ ಅದಕ್ಕೆ ಕಾರಣ ನಾವು ಮೋದಿಜಿ ಕೊಟ್ಟಂಥ ಉತ್ತಮ ಸೇವೆ, ಉತ್ತಮ ರಾಜಕಾರಣ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇವತ್ತು ನಮ್ಮ ಭಾರತ ಇವತ್ತು ಒಳ್ಳೆಯ ಹೆಸರನ್ನು ಪಡಿತಾ ಇದೆ ಇವತ್ತು. ಈ ವೇಳೆಯಲ್ಲಿ ಚಿಕ್ಕನಹಳ್ಳಿ ಸಿದ್ದರಾಜು, ಬೈರನಾಯಕನಹಳ್ಳಿ ಆನಂದ್, ರಾಜಣ್ಣ ಇನ್ನಿತರರು ಹಾಜರಿದ್ದರು. ರಾಮ್ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ವೇಮನ ನಮ್ಮ ನೆರೆಯ ಆಂಧ್ರದ ಕಡಪ ಜಿಲ್ಲೆಯಲ್ಲಿ ಜನ್ಮ ತಾಳಿದ್ರೂ ಅವರು ಬರೆದ ಪದ್ಯಗಳು ವಿಶ್ವಕ್ಕೆ ಆದರ್ಶವಾಗಿದೆ ಎಂದು ಶಾಸಕ ಪುಟ್ಟಸ್ವಾಮಿ ಗೌಡ ತಿಳಿಸಿದರು. ಗೌರಿಬಿದನೂರು ತಾಲೂಕು ಕಚೇರಿ ಸಭಾಭವನದಲ್ಲಿ ಸರ್ಕಾರದಿಂದ ನಡೆದ ಯೋಗಿ ವೇಮನರ 612ನೇ ಜಯಂತಿ ಕಾರ್ಯಕ್ರಮವನ್ನು ಶಾಸಕ ಪುಟ್ಟಸ್ವಾಮಿ ಗೌಡ ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿ, ವೇಮನರ ವಚನಗಳಲ್ಲಿ ಅಂದಿನ ಕಾಲಘಟ್ಟದಲ್ಲಿ ನಡೆದ ಸಾಮಾಜಿಕ ಪಿಡುಗುಗಳ ಬಗ್ಗೆ ತಿಳಿಸಿದ್ದಾರೆ. ಯೋಗಿಯಾಗಿ ಪರಿವರ್ತನೆಯಾಗಿ ಊರೂರು ತಿರುಗಿ ತಮ್ಮ ವಚನಗಳನ್ನು ಬರೆದಿದ್ದಾರೆ. ಅವರ ವಚನಗಳಲ್ಲಿ ಮೌಢ್ಯತೆ, ಜಾತಿ ಪದ್ಧತಿ ಮುಂತಾದ ಸಾಮಾಜಿಕ ವಿಷಯಗಳಲ್ಲಿ ಮಾನವರನ್ನು ಎಚ್ಚರಿಸಿದ್ದಾರೆ. ಇವರ ಜೀವನದಲ್ಲಿ ಇಂದಿನ ಯುವ ಪೀಳಿಗೆ ಆಚರಿಸಬಹುದಾದ ಹೆಚ್ಚಿನ ವಿಷಯಗಳಿವೆ.
ಸರಳ ತೆಲುಗು ಭಾಷೆಯಲ್ಲಿ ಇವರು ಶತಕವನ್ನು ನಮಗೆ ನೀಡಿದ್ದಾರೆ ಎಂದರು. ಸಮಾಜಕ್ಕೆ ಕೇಳಬೇಕು, ಸಮಾಜನ ಹಂಕು ಡೊಂಕುಗಳನ್ನು ತಿದ್ದಬೇಕಾದ್ರೆ ಯಾರೇನೇನು ಹೇಳ್ಕೊಳ್ಳಿ, ಯಾವುದಕ್ಕೆ ಟೀಕೆ ಟಿಪ್ಪಣಿ ಒಳಗಾಗದ ಮನಸ್ಸಲ್ಲಿ ಅನಿಸಿದ್ದನ್ನು ಕಟ್ಟುವಾಗಿ ಸಮಾಜ ಸುಧಾರಣೆ ಆಗಬೇಕಾದ್ರೆ ಕಟ್ಟುವಾಗಿ ಹೇಳ್ಬೇಕಾದ್ರೆ ಕೆಲವು ವಚನಗಳಲ್ಲಿ ಹಾಗೆ ಅವರು ಯಾವುದಕ್ಕೂ ಹಂಜದಲೇ ಕಟುವಾಗಿ ವಚನಗಳನ್ನು ರಚನೆ ಮಾಡಿ ಸಮಾಜಕ್ಕೆ ಒಂದು ಸುಧಾರಣೆ ಆಗೋಕ್ಕೆ ಅವರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕು ನಿರ್ದೇಶಕರಾದ ಮರಳೂರು ಹನುಮಂತರೆಡ್ಡಿ, ಮಾಜಿ ಶಾಸಕಿ ಶ್ರೀಮತಿ ಜ್ಯೋತಿರೆಡ್ಡಿ, ವೇಣುಗೋಪಾಲ ರೆಡ್ಡಿ, ತಹಶೀಲ್ದಾರ್ ಮಹೇಶ್ ಪತ್ರಿ, ಅಶ್ವತ್ಥರೆಡ್ಡಿ ಮುಂತಾದವರು ಭಾಗವಹಿಸಿದ್ರು. ರಾಜ್ಯದಲ್ಲಿ ಅಸಂಖ್ಯಾತ ಅಸಂಘಟಿತ ಕಾರ್ಮಿಕರಿದ್ದಾರೆ. ಅವರನ್ನ ಸಂಘಟಿಸಿ ಅವರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಕೊಡಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಮಜ್ದೂರ್ ಕಿಸಾನ್ ಕಾಂಗ್ರೆಸ್ ಫೆಡರೇಷನ್ ಕೆಲಸ ಮಾಡಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸಂಘಟನೆಗೆ ಒತ್ತು ಕೊಡಲು ಹಿರಿಯ ಮುಖಂಡ ಕ್ವಾಲಿಟಿ ನಾರಾಯಣ ಸ್ವಾಮಿ ಅವರನ್ನೇ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದ್ದು, ಅವರ ನಾಯಕತ್ವದಲ್ಲಿ ಸಂಘಟನೆಗೆ ಬಲಪಡಿಸಲಾಗುವುದು ಎಂದು ಇಂಟಕ್ ರಾಜ್ಯಾಧ್ಯಕ್ಷ ಮಾಡ್ರನ್ ಶಿವು ತಿಳಿಸಿದರು. ರಾಷ್ಟ್ರಾಧ್ಯಕ್ಷರ ಆದೇಶದ ಮೇರೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಂಘಟನೆ ಬಲಪಡಿಸಲು ಇಂಟಕ್ ಜಿಲ್ಲಾಧ್ಯಕ್ಷರಾಗಿ ಕ್ವಾಲಿಟಿ ನಾರಾಯಣಸ್ವಾಮಿ ಅವರನ್ನ ನೇಮಕ ಮಾಡಿದ್ದೇನೆ. ಜಿಲ್ಲೆಯಲ್ಲಿ ಅಸಂಘಟಿತ ಕಾರ್ಮಿಕರನ್ನ ಸಂಘಟಿಸಿ ಅವರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಕೊಡಿಸುವ ಕೆಲಸ ಮಾಡುತ್ತೇವೆ. ಅಗತ್ಯ ಬಿದ್ದರೆ ಹೋರಾಟಕ್ಕೂ ಮುಂದೆ ಬರುತ್ತೇವೆ. ಆ ಮೂಲಕ ಕಾಂಗ್ರೆಸ್ ಪಕ್ಷವನ್ನ ಮತ್ತಷ್ಟು ಬಲಪಡಿಸುತ್ತೇವೆಂದು ರಾಷ್ಟ್ರೀಯ ಮಜ್ದೂರಿ ಕಿಸಾನ್ ಕಾಂಗ್ರೆಸ್ ಫೆಡರೇಷನ್ ರಾಜ್ಯಾಧ್ಯಕ್ಷ ಶಿವಕುಮಾರ್ ತಿಳಿಸಿದ್ದಾರೆ. ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಕ್ವಾಲಿಟಿ ನಾರಾಯಣಸ್ವಾಮಿ ಅವರಿಗೆ ನೇಮಕ ಪತ್ರ ಹಸ್ತಾಂತರಿಸಿ ಮಾತನಾಡಿ, ರಾಜ್ಯದಲ್ಲಿರುವ ಅಸಂಖ್ಯಾತ ಅಸಂಘಟಿತ ಕಾರ್ಮಿಕರನ್ನ ಸಂಘಟಿಸಿ ಪಕ್ಷವನ್ನ ಬಲಪಡಿಸುವುದು, ಮುಂಬರುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸುವುದು ನಮ್ಮ ಧ್ಯೇಯೋದ್ದೇಶವಾಗಿದೆ ಎಂದರು. ನನ್ನ ಅಣ್ಣನ ಸಮಾನರಾದ ಕ್ವಾಲಿಟಿ ನಾರಾಯಣಸ್ವಾಮಿ ಅವರು ಇವತ್ತು ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ಇಂಟೆಕ್ನಲ್ಲಿ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿರೋದು ನಾನು ತುಂಬ ಸಂತೋಷ ಪಡ್ತಾ ಇದ್ದೀನಿ. ಅವರು ಒಂದು ಭಾಳ ಹೋರಾಟಗಾರರು. ಕೆಲವು ಹೇಳ್ತಾರೆ, ಕೆಲವು ಕ್ವಶನ್ಸ್ ಕೇಳಲಿ ತಪ್ಪಿಲ್ಲ, ಬಟ್ ಅವರು ಹುಟ್ಟು ಹೋರಾಟಗಾರರು. ಸಾಕಷ್ಟು ಅವ್ರಿಗೆ ಅನುಭವ ಇದೆ. ಜನಪರ ಏನು ಕೆಲಸಗಳು ಮಾಡ್ಬೋದು ಅನ್ನೋದು ಅವ್ರಿಗೆ ಅನುಭವ ಇದೆ. ನಾನು ಚಿಕ್ಕ ವಯಸ್ಸಿಂದ ಕಂಡಿದ್ದೀನಿ ಅವ್ರನ್ನ. ಅವರು ಸಾಕಷ್ಟು ಚುನಾವಣೆಗಳಲ್ಲಿ ಕೆಲಸ ಮಾಡವ್ರೆ, ಬಡವರ ಪರವಾಗಿ ಕೆಲಸ ಮಾಡಿದ್ದಾರೆ. ಅದು ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ನಾನು ಕೇಳ್ಕೊ ಅವ್ರು ನನ್ನ ಹತ್ರ ಬರಲಿಲ್ಲ. ನನ್ನ ಟೀಮ್ ಬಲ ಆಗಬೇಕಂದಾಗ ನಾನು ಆಯ್ಕೆ ಮಾಡಬೇಕಲ್ಲ, ಒಳ್ಳೆಯವ್ರನ್ನ ಹಾಕ್ಕೊಂಡ್ರೆ ನನ್ನ ಟೀಮು ಆಗೋದು. ನಾಳೆ ದಿನ ಟೀಮ್ ಅನ್ನೋದಕ್ಕನ್ನು ಜನರಿಗೆ ಒಳ್ಳೇದಾಗಬೇಕಂದಾಗ ಒಂದು 4 ಜನ ನಾನು ನೋಡಬೇಕು. ಈ ವೇಳೆ ಜಿಲ್ಲಾಧ್ಯಕ್ಷ ಕ್ವಾಲಿಟಿ ನಾರಾಯಣಸ್ವಾಮಿ, ತಾಲೂಕು ಅಧ್ಯಕ್ಷ ಮಧು, ಕಾಂಗ್ರೆಸ್ ಮುಖಂಡ ಕೆಎಲ್ ಶ್ರೀನಿವಾಸ್, ಚಾಂದ್ ಪಾಷಾ, ಸಂದೀಪ್ ಚಕ್ರವರ್ತಿ, ನಗರಸಭಾ ಮಾಜಿ ಸದಸ್ಯ ಲಕ್ಷ್ಮಣ್ ಇನ್ನಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ವೇಮನರ ಸಂದೇಶಗಳು, ದಾರ್ಶನಿಕ ತತ್ವಗಳು ಇಂದಿನ ಸಮಾಜಕ್ಕೆ ದಾರಿದೀಪವಾಗಿದೆ. 15ನೇ ಶತಮಾನದ ಸಾಮಾಜಿಕ ಪರಿವರ್ತಕರು ಹಾಗೂ ಪ್ರಮುಖ ಕವಿಗಳು ಎಂದು ಡಾಕ್ಟರ್ ಎನ್ ತಿಪ್ಪೇಸ್ವಾಮಿ ಅವರು ಬಣ್ಣಿಸಿದರು. ಶುಕ್ರವಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಕ್ಕಬಳ್ಳಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಮಹಾಯೋಗಿ ವೇಮನ ಜಯಂತಿ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ತಿಪ್ಪೇಸ್ವಾಮಿ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿ, ವೇಮನರು ಬೆಳೆದಂತಹ ಅವಧಿಯು ಸಾಕಷ್ಟು ಕಷ್ಟಕರವಾದ ಹಾದಿಯಾಗಿತ್ತು. ಅದೆಲ್ಲವನ್ನು ಮೆಟ್ಟು ನಿಂತು ಅಪಾರವಾದ ಜ್ಞಾನ ಸಂಪಾದಿಸಿ ಸಾಹಿತ್ಯಾತ್ಮಕ ಕ್ಷೇತ್ರದಲ್ಲಿ ತೊಡಗಿ ಕೊಡುಗೆ ನೀಡಿದ್ದಾರೆ. ಗಳಿಸಿದ ಜ್ಞಾನವನ್ನು ಸಮಾಜದಲ್ಲಿ ಸಂಚಾಲಕರಾಗಿ, ಸತ್ಸಂಗಿಯಾಗಿ, ಧರ್ಮ, ಸತ್ಯ, ಪ್ರಾಮಾಣಿಕತೆಯ ತತ್ವಗಳನ್ನು ನಮ್ಮೆಲ್ಲರಿಗೆ ತಿಳಿ ಹೇಳಿ ಸಮಾಜವನ್ನ ಒಂದೇ ರೀತಿಯಲ್ಲಿ ಸಾಗಲಿಕ್ಕೆ ದಾರಿದೀಪವಾಗಿದ್ದಾರೆ. ತೆಲುಗಿನ ಸುಮಾರು 4,000 ಪದ್ಯಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಭಾರತೀಯ ಸಮಾಜದಲ್ಲಿ ತಮಿಳಿನ ತಿರುವಳ್ಳುವರ್, ಕನ್ನಡದ ಸರ್ವಜ್ಞ ಮತ್ತು ತೆಲುಗಿನ ವೇಮನರು ಸಾಮಾಜಿಕ ಪರಿವರ್ತಕ ಶ್ರೇಷ್ಠ ಕವಿಗಳಾಗಿದ್ದಾರೆ ಎಂದರು. ನಿವೃತ್ತ ಪ್ರಾಧ್ಯಾಪಕಿ ಎಲ್ಎನ್ ಗಿರಿಜಾದೇವಿ ವೇಮನರ ಜೀವನ ಕುರಿತು ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಎನ್ ಮನೀಶ್ ರೆಡ್ಡಿ, ಸಮುದಾಯದ ತಾಲೂಕು ಅಧ್ಯಕ್ಷ ಅಂಜನ್ ರೆಡ್ಡಿ, ಗೌರವಾಧ್ಯಕ್ಷ ನಾಗರಾಜ್ ರೆಡ್ಡಿ, ಉಪಾಧ್ಯಕ್ಷ ಶಿವಣ್ಣ ಚಿಕ್ಕಪಾಪಣ್ಣ ಮತ್ತಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮಹಾಯೋಗಿ ವೇಮನರ ಸಾಹಿತ್ಯ ಮತ್ತು ತತ್ವ ಪದಗಳನ್ನು ಕಿರು ಪುಸ್ತಕದಲ್ಲಿ ಮುದ್ರಿಸಿ ಈಗಿನ ಯುವ ಪೀಳಿಗೆಗೆ ನೀಡಿದಾಗ
ಮಹಾನ್ ದಾರ್ಶನಿಕರ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಶಾಸಕ ಕೆವೈ ನಂಜೇಗೌಡ ಅಭಿಪ್ರಾಯಪಟ್ಟರು. ಮಾಲೂರು ಪಟ್ಟಣದ ತಾಲೂಕು ಸೌಧದ ಸಭಾಂಗಣದಲ್ಲಿ ಶ್ರೀ ಮಹಾಯೋಗಿ ವೇಮನರ ಜಯಂತಿಯನ್ನು ಮಹಾಯೋಗಿ ವೇಮನರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಸರಳವಾಗಿ ತಾಲೂಕು ಆಡಳಿತ ರೆಡ್ಡಿ ಜನಸಂಘ ವತಿಯಿಂದ ಆಚರಿಸಲಾಯಿತು. ಈ ವೇಳೆ ಶಾಸಕ ಕೆವೈ ನಂಜೇಗೌಡ ಮಾತನಾಡಿ, ವೇಮನರು ರಚಿಸಿದ ಪದ್ಯಗಳು ಮಾನವನ ಜೀವಿತದಲ್ಲಿ ಅಳವಡಿಸಿಕೊಳ್ಳುವ ರತ್ನಗಳಾಗಿವೆ. ಅವರ ಕವನಗಳು, ತತ್ವ ಪದ್ಯಗಳು ಮುಂತಾದ ಭಾಷೆಗಳಿಗೆ ಅನುವಾದಗೊಂಡಿವೆ. ಹೀಗಾಗಿ ವೇಮನರ ಸಾಹಿತ್ಯ ಈ ಎಲ್ಲ ಭಾಷಾ ಸಾಹಿತ್ಯಗಳನ್ನು ಶ್ರೀಮಂತಗೊಳಿಸಿದೆ. ಇಂತಹ ಸಾಹಿತ್ಯವನ್ನು ಕಿರು ಪುಸ್ತಕದಲ್ಲಿ ಮುದ್ರಿಸಿ ಶಾಲಾ ಕಾಲೇಜಿನ ಮಕ್ಕಳಿಗೆ ವಿತರಿಸಿ, ಅಲ್ಲದೆ ಪಟ್ಟಣದಲ್ಲಿ ಮಹಾಯೋಗಿ ವೇಮನ ಪುತ್ಥಳಿ ಸ್ಥಾಪನೆಗೆ ಸ್ಥಳ ಹಾಗೂ ರಸ್ತೆಗೆ ವೇಮನರ ಹೆಸರು ಇಡಲು ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಅವಕಾಶ ಕಲ್ಪಿಸಲಾಗುವುದು ಎಂದರು. ಯಮನ ದೇವರಾಗಿರ್ಬೋದು, ಯಾರೇ ಮನೆಯರು ಅವತ್ತೇ ಇದಿರಲಿಲ್ಲ. ಅದನ್ನೆಲ್ಲ ಅನುಸರಿಸ್ಕೊಂಡು ಅದನ್ನೆಲ್ಲ ಹೋದಾಗ ಮಾತ್ರ ನಾವು ನೆಮ್ಮದಿ ಜೀವನವನ್ನು ಸಾಗಿಸಬೇಕು. ಅದರಿಂದ ನಾವೆಲ್ಲರೂ ಕೂಡ ಆ ಮನೆಯ ಹಾದಿಯಲ್ಲಿ ಹೋಗೋಣ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಶುಭ ಹಾರೈಸ್ತಾ ಇದ್ದೀನಿ. ಈ ವೇಳೆ ತಾಲೂಕು ರೆಡ್ಡಿ ಜನಸಂಘದ ಅಧ್ಯಕ್ಷ ಎಂಎಸ್ ಪ್ರದೀಪ್ ರೆಡ್ಡಿ, ತಹಶೀಲ್ದಾರ್ ಕೆ ರಮೇಶ್, ಸದಸ್ಯ ಎಂವಿ ವೇಮನ, ಮಾಜಿ ಸದಸ್ಯ ಹನುಮಂತರೆಡ್ಡಿ, ಮಾಜಿ ಸದಸ್ಯರಾದ ಆನೇಪುರ ಹನುಮಂತಪ್ಪ ಇನ್ನಿತರರು ಭಾಗವಹಿಸಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಬಾಗೇಪಲ್ಲಿ ಪಟ್ಟಣದ ಚಿತ್ರಾವತಿ ಟೆಂಪೋ ಮಾಲೀಕರ ಮತ್ತು ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಹಣವನ್ನು ಸಂಘದ ಕಾರ್ಯದರ್ಶಿ ಆಂಜಿನಪ್ಪರವರು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂದು ಸಂಘದ ಅಧ್ಯಕ್ಷ ಸೈಯದ್ ಕಲೀಮುಲ್ಲಾ ಹಾಗೂ ಪದಾಧಿಕಾರಿಗಳು ಆರೋಪಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಶುಕ್ರವಾರ ಚಿತ್ರಾವತಿ ಟೆಂಪೋ ಮಾಲೀಕರ ಮತ್ತು ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ಸೈಯದ್ ಕಲೀಮುಲ್ಲಾ ಮಾತನಾಡಿ, ಸಂಘದಲ್ಲಿ 200ಕ್ಕೂ ಹೆಚ್ಚು ವಾಹನಗಳ ಮಾಲೀಕರು, ಚಾಲಕರು ನೋಂದಾಯಿತರಾಗಿದ್ದಾರೆ. ಸಂಘದ ಎಲ್ಲ ಸದಸ್ಯರ ಹಿತದೃಷ್ಟಿಯಿಂದ ಅನೇಕ ಚೀಟಿಗಳನ್ನು ಮಾಡಲಾಗಿದೆ. ಚೀಟಿಗಳಿಂದ ವಸೂಲಿ ಮಾಡಿರುವ ಹಣವನ್ನು ಸಂಘದ ಕಾರ್ಯದರ್ಶಿ ಆಂಜಿನಪ್ಪರವರು ಸಂಘದ ಬ್ಯಾಂಕಿನ ಖಾತೆಗೆ ಜಮಾಯಿಸಿಲ್ಲ. ಸಂಘದ ಬೈಲಾ ಪ್ರಕಾರದಂತೆ ನಡೆದುಕೊಂಡಿಲ್ಲ. ಕೂಲಿ ಕೆಲಸ ಮಾಡುವ ಸದಸ್ಯರಿಗೆ ಮೋಸ, ದ್ರೋಹ ಮಾಡಿದ್ದಾರೆ. ಕೂಡಲೇ ಸಂಘದ ಸದಸ್ಯರ ಹಣ ಬ್ಯಾಂಕಿನ ಖಾತೆಗೆ ಜಮಾಯಿಸಬೇಕು, ಇಲ್ಲವಾದಲ್ಲಿ ಬೇದಿಗಿಳಿದು ಹೋರಾಟ ಮಾಡುತ್ತೇವೆ ಎಂದು ತಿಳಿಸಿದ್ರು. ಕೇಳಲಿಲ್ಲ. ನಂತರ ಅವ್ರು ಏನು ಮಾಡಿದ್ದಾರೆ, ನನಗೆ ನಮ್ಮ ಸಂಘದಿಂದ ಮೀಟಿಂಗು ಕರೆಯಲ್ಲ ಎಂಥದ್ದಿಲ್ಲ, ಅದೇನೇನು ಮಾಡಿಕೊಂಡು ಅವ್ರು ದುಡ್ಡು ಮಾಡಿಕೊಂಡು ಅವರು ವ್ಯವಹಾರ ಮಾಡ್ಕೊಂಡಿದ್ದಾರೆ. ಈ ಬ್ಯಾಂಕಲ್ಲಿ ನನ್ನ ಹೆಸರು ಇರೋದು ನನಗೆ ಗೊತ್ತಿರಲಿಲ್ಲ. ಬೇರೆ ಅರ್ಜೆಂಟ್ ಮಾಡಿಕೊಂಡು ಅವ್ರಿಗೆ ಯಾರು ಬೇಕೋ ಅವ್ರು ಹಾಕೊಂಡು. ಈ ವೇಳೆ ಸಂಘದ ಉಪಾಧ್ಯಕ್ಷ ಸೋಮಶೇಖರ್, ಸದಸ್ಯರಾದ ಎಸ್ ಆನಂದರಾಮಯ್ಯ ಶೆಟ್ಟಿ, ಡಿವಿ ಬಾಬು, ಬಾಬಾಜಾನ್, ಎಕೆ ಶಿವಪ್ಪ, ರಾಮಚಂದ್ರಪ್ಪ, ಶಿವ, ಆಸಿಫ್ ಉಲ್ಲಾ, ಪಿಎನ್ ಆಂಜಿನಪ್ಪ ಮತ್ತಿತರರು ಹಾಜರಿದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ನಗರದ 7ನೇ ವಾರ್ಡಿನ ಯುವ ಕಾಂಗ್ರೆಸ್ ಮುಖಂಡ ಅಲ್ಲು ಅನಿಲ್ ತಮ್ಮ ಹುಟ್ಟು ಹಬ್ಬದ ಅಂಗವಾಗಿ ಗಂಗನಮಿದ್ದೆ ಸರ್ಕಾರಿ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಜಾಮಿಟ್ರಿ ಲೇಖನಿ ನೋಟ್ ಪುಸ್ತಕ ವಿತರಣೆ ಮಾಡಿದ್ರು.
ನಂತರ ರಂಗಸ್ಥಳದಲ್ಲಿರುವ ಮಾನಸ ವೃದ್ಧಾಶ್ರಮದಲ್ಲಿರುವ ವೃದ್ಧರಿಗೆ ಉಚಿತ ಊಟದ ವ್ಯವಸ್ಥೆ ಮಾಡಿ ಅವರೊಟ್ಟಿಗೆ ಊಟ ಮಾಡಿ ಸರಳವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡರು. ನಂತರ ಕಾಂಗ್ರೆಸ್ ಕಚೇರಿಯಲ್ಲಿ ಯುವ ಕಾಂಗ್ರೆಸ್ ಬಳಗ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರ ಸಮ್ಮುಖದಲ್ಲಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಿಕೊಂಡು ಹಿರಿಯರಿಂದ ಆಶೀರ್ವಾದ ಪಡೆದರು. ಈ ವೇಳೆ ಕಾಂಗ್ರೆಸ್ ಮುಖಂಡ ನಾಯನಹಳ್ಳಿ ನಾರಾಯಣಸ್ವಾಮಿ, ಗಂಗನಮಿದ್ದೆ ಮಹಿಳಾ ನಾಯಕಿ ವೆಂಕಟ ಲಕ್ಷ್ಮಮ್ಮ, ಚೇತನ್, ಶ್ರೀಕಾಂತ್, ಬಾಲಾಜಿ, ಪುನೀತ್, ಲೋಕೇಶ್, ಗಂಗಾಧರ, ವಿಜಯಕುಮಾರ್ ಇತರರು ಹಾಜರಿದ್ದರು. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿ ಭಾಗವಾದ ಕುಡಮಲಕುಂಟೆ ಚೆಕ್ ಪೋಸ್ಟ್ನ ಒಂದು ಮನೆಯಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದ. ಇಂದು ಶುಕ್ರವಾರವಾದ ಕಾರಣ ಮನೆಯಲ್ಲಿ ಪೂಜೆ ಮಾಡಿ ದೀಪ ಹಚ್ಚಿದ್ದಾರೆ. ಹಚ್ಚಿದ ದೀಪಕ್ಕೆ ಬಟ್ಟೆ ಸ್ಪರ್ಶವಾಗಿ ಮನೆ ಬೆಂಕಿಯಿಂದ ಹೊತ್ತಿ ಉರಿದಿದೆ. ಮನೆಯಲ್ಲಿದ್ದ ಸಾವಿರಾರು ರೂಪಾಯಿ ಮೌಲ್ಯದ ವಸ್ತುಗಳು ಹಾಗೂ ಬಟ್ಟೆಗಳು ಅಗ್ನಿಗೆ ಆಹುತಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿ ಅಗ್ನಿಯನ್ನು ನಂದಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಯೋಧ್ಯೆ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಕೋಲಾರ ಸೈಂಟಿಸ್ಟ್ ಕೊಡುಗೆ. ಕೆಜಿಎಫ್ನ NIRM ಲ್ಯಾಬ್ನಲ್ಲಿ ಗುಣಮಟ್ಟ ದೃಢೀಕರಣ. ತಂದೆ ತಾಯಿ ಆಸ್ತಿ ಬೇಕು, ಆದ್ರೆ ತಾಯಿ ಮಾತ್ರ ಬೇಡ. ಹಣ ಪೆನ್ಷನ್ ಕಿತ್ಕೊಂಡು ಹೆತ್ತ ತಾಯಿಯನ್ನೇ ಬಿಸಾಡಿ ಹೋದ ಮಕ್ಕಳು. ಶ್ರೀರಾಮರ ಕಟೌಟ್ ಹಾಕಲು ಅನುಮತಿಗಳ ಕಡ್ಡಾಯ. ಒಂದು ಧರ್ಮದವರ ಓಲೈಕೆಗೆ ಮುಂದಾದ ಸರ್ಕಾರದ ಕ್ರಮಕ್ಕೆ ವಿವಿಧ ಹಿಂದೂಪರ ಸಂಘಟನೆಗಳ ಆಕ್ರೋಶ. ಅಧಿಕಾರದ ಆಸೆಗಾಗಿ ಪಕ್ಷಾಂತರವಾಗಿಲ್ಲ, ಅಭಿವೃದ್ಧಿ ದೃಷ್ಟಿಯಿಂದ ಪಕ್ಷಾಂತರಗೊಂಡಿದ್ದೇನೆ. ಮಾಜಿ MLC ಪುಟ್ಟಣ್ಣ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಎ ನ್ಯೂಸ್ ಟಿವಿ.